ಸ್ಪೀಕರ್ ಆಗಿದ್ದಂಥ ಯುಟಿ ಖಾದರ್ ಅವರು ರಾಜೀನಾಮೆಯನ್ನು ಕೊಟ್ಟು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾಗಿದೆ. ನೆಕ್ಸ್ಟ್ ಪ್ರಶ್ನೆ ಇರೋದು, ವಿಧಾನಸಭೆಯ ಸಭಾಧ್ಯಕ್ಷರು ಯಾರಾಗ್ತಾರೆ? ಹೊಸ ಸಿಎಂ ಡಿಕೆಶಿ ಸರ್ಕಾರದಲ್ಲಿ ವಿಧಾನಸಭೆಯ ಸಭಾಧ್ಯಕ್ಷರು ಯಾರು? ಯುಟಿ ಖಾದರ್ ಮಂತ್ರಿಯಾದರು. ಹಿಂದಿನ ಸಂಪುಟದಲ್ಲಿದ್ದಂಥ ಹಿರಿಯ ನಾಯಕರಿಗೆ ಮಣೆ ಹಾಕುವಂತ ಚಿಂತನೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸ್ಪೀಕರ್ ಹುದ್ದೆಯನ್ನು ನಿಭಾಯಿಸೋದಕ್ಕೆ ರಾಜಕೀಯ ಅನುಭವ ಬಹಳ ಮುಖ್ಯ ಮತ್ತು ಸಂಸದೀಯ ವ್ಯವಹಾರಗಳ ಅನುಭವ, ಸಂಸದೀಯ ನಡವಳಿಕೆಯ ಅನುಭವ ಇದು ಬಹಳ ಮುಖ್ಯ. ಆ ರೀತಿ ನಿಭಾಯಿಸುವಂತ ಶಕ್ತಿ ಇರೋರು ಯಾರು? ಸೊ ಇದರ ಬಗ್ಗೆ ಸದ್ಯ ಕುತೂಹಲ ನಡೀತಾ ಇದೆ, ಕುತೂಹಲ ಚಾಲ್ತಿಯಲ್ಲಿದೆ. ಮೂವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಒಬ್ಬರು ಎಚ್ ಕೆ ಪಾಟೀಲ್, ಕಾನೂನು ಸಚಿವರಾಗಿ ಕೆಲಸ ಮಾಡಿದವರು, ಹಿರಿಯರು, ಶಾಸಕರಾಗಿ ಅವರ ಅನುಭವ ಬಹಳ ಪ್ರಮುಖ. ಇನ್ನು ದಿನೇಶ್ ಗುಂಡೂರಾವ್, ಅದನ್ನ ಬಿಟ್ಟರೆ ಬಸವರಾಜ ರಾಯರೆಡ್ಡಿ. ದಿನೇಶ್ ಗುಂಡೂರಾವ್ ಅವರು ಕೂಡ ನಿರಂತರವಾಗಿ ವಿಧಾನಸಭೆಗೆ ಆಯ್ಕೆಯಾದವರು. ಬಸವರಾಜ ರಾಯರೆಡ್ಡಿಯು ಕೂಡ ಅದೇ ಪಟ್ಟಿಯಲ್ಲಿ ಬರ್ತಾರೆ. ಸಭಾಧ್ಯಕ್ಷರಾಗಿ ಕಲಾಪಗಳನ್ನ ಮ್ಯಾನೇಜ್ ಮಾಡೋದು, ಹ್ಯಾಂಡಲ್ ಮಾಡೋದು, ಸುಲಲಿತವಾಗಿ ಕಲಾಪವನ್ನು ನಡೆಸೋದು ಸವಾಲಿನ ಕೆಲಸ. ಸೊ ಅದನ್ನು ಯಾರು ನಿಭಾಯಿಸ್ಕೊಂಡು ಹೋಗ್ತಾರೆ? ಹಿರಿತನ ಅಂತ ಬಂದರೆ ಎಚ್ ಕೆ ಪಾಟೀಲ್, ಬಸವರಾಜ ರಾಯರೆಡ್ಡಿ. ಮಂತ್ರಿಗಳಾಗಿದ್ದರೂ ಅವರಿಗೆ ಅವಕಾಶ ಸಿಗೋದಿಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಂತ ಬಂದರೆ ದಿನೇಶ್ ಗುಂಡೂರಾವ್. ಈ ರೀತಿ ಮೂವರ ಹೆಸರು ಸದ್ಯ ಮುನ್ನೆಲೆಯಲ್ಲಿದೆ. ಇದರ ಜೊತೆಗೆ ಅಲ್ಲಿ ಪರಿಷತ್ನ ಸಭಾಪತಿಯೂ ಕೂಡ ಬದಲಾಗ್ತಾರೆ. ಅಲ್ಲೂ ಕೂಡ ಕಾಂಗ್ರೆಸ್ಗೆ ಬಹುಮತ ಬರ್ತಾ ಇದೆ. ಅಲ್ಲಿ ಸಭಾಪತಿ ಯಾರನ್ನು ಮಾಡ್ತಾರೆ ಆ ಕುತೂಹಲವೂ ಕೂಡ ಇದೆ. ಸೊ ಯಾರು ಜಾತಿ ಲೆಕ್ಕಾಚಾರ ಸ್ಪೀಕರ್ ಆಯ್ಕೆಯ ಸಂದರ್ಭದಲ್ಲಿ ಏನಾದರೂ ನೋಡ್ತಾರೆ? ಅಲ್ಲೂ ಜಾತಿ ಲೆಕ್ಕಾಚಾರ ಅಂತಂದ್ರೆ ಸಭಾಪತಿ ಮತ್ತು ಸಭಾಧ್ಯಕ್ಷರು ಎರಡನ್ನೂ ಕೂಡ ನೋಡ್ಕೊಂಡು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲೊಂದು ಕಮ್ಯುನಿಟಿಗೆ ಇಲ್ಲೊಂದು ಕಮ್ಯುನಿಟಿ, ಈ ರೀತಿ ಯೋಚನೆ ಮಾಡುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ, ಸಭಾಧ್ಯಕ್ಷರ ಹುದ್ದೆ ಬಹಳ ಮಹತ್ವದ ಜವಾಬ್ದಾರಿ. ಸಂಸದೀಯ ನಡವಳಿಕೆಗಳ ಬಗ್ಗೆ ಹೆಚ್ಚು ಅನುಭವ ಇರೋರು, ಜ್ಞಾನ ಇರೋರು ಆ ಪೀಠದಲ್ಲೂ ಕೂತ್ರೆ ಸೂಕ್ತವೂ ಕೂಡ. ಏನು ಯೋಚನೆ ನಡೀತಾ ಇದೆ ಇದರ ಬಗ್ಗೆ? ರಕ್ಷತ್, ಸ್ಪೀಕರ್ ಆಗಿದ್ದಂತ ಯುಟಿ ಖಾದರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟವನ್ನು ಸೇರಿದ ಬೆನ್ನಲ್ಲೇ ಮುಂದಿನ ಸ್ಪೀಕರ್ ಯಾರಾಗಬಹುದು ಅಂತಕ್ಕಂಥ ಕುತೂಹಲ ಇಡೀ ಆಡಳಿತ ಪಕ್ಷದಲ್ಲಿ ಹೆಚ್ಚಾಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಕಾನೂನು ಮತ್ತು ಸಂಸತ್ ಸಚಿವರಾಗಿದ್ದಂತ ಹಿರಿಯ ಕಾಂಗ್ರೆಸ್ಸಿಗ ಮತ್ತು ಅನುಭವಿ ರಾಜಕಾರಣಿ ಎಚ್ ಕೆ ಪಾಟೀಲ್ ಹೆಸರು ಈ ವಿಚಾರದಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಎಚ್ ಕೆ ಪಾಟೀಲ್ ಈ ಹುದ್ದೆಯನ್ನು ಅಲಂಕರಿಸ್ತಾರಾ ಅನ್ನುವಂತ ಚರ್ಚೆಗಳಿದೆ. ಯಾಕೆಂತಂದ್ರೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು, ಎರಡನೇ ಪಟ್ಟಿಯಲ್ಲಿ ಅವ್ರ ಹೆಸರಿರುತ್ತೆ ಅಂತಕ್ಕಂಥ ನಿರೀಕ್ಷೆ ಅವ್ರದ್ದಾಗಿದೆ. ಆದ್ರೆ ಹೈಕಮಾಂಡ್ ಈ ಸಂಬಂಧಪಟ್ಟಾಗೆ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಇನ್ನೊಂದೆಡೆ ಸ್ಪೀಕರ್ ಆಗ್ತಕ್ಕಂಥವ್ರು ಕೇವಲ ಕಾಂಗ್ರೆಸ್ಸಿಗ ಅಷ್ಟೇ ಅಲ್ಲ, ಬದಲಾಗಿ ಎಲ್ಲಾ ಪಕ್ಷಗಳೊಂದಿಗೆ ಉತ್ತಮವಾದ ಸಂಬಂಧ ಹೊಂದಿರಬೇಕಾಗತ್ತೆ. ಸದನದ ಒಳಗಡೆ ಆಡಳಿತ ಪಕ್ಷದ ಜೊತೆಗೆ ವಿರೋಧ ಪಕ್ಷಗಳನ್ನು ಕೂಡ ಗೌರವ ನಡೆಸ್ಕೊಳ್ತಕ್ಕಂಥ ಮನಸ್ಥಿತಿಯ ಮತ್ತು ಸೈದ್ಧಾಂತಿಕ ಹಿನ್ನೆಲೆಯನ್ನು ಹೊಂದಿರಬೇಕಾಗತ್ತೆ. ಆ ಕಾರಣಕ್ಕಾಗಿ ಎಲ್ಲರೊಂದಿಗೆ ಉತ್ತಮ ನಡವಳಿಕೆ ಇರತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಆ ರೀತಿಯ ಸಂಸದೀಯ ಪಟುವಾಗಿ ಅನುಭವ ಇರತಕ್ಕಂಥವ್ರನ್ನೇ ಈ ಒಂದು ಹುದ್ದೆಗೆ ನೇಮಕ ಮಾಡಿದ್ರೆ ಸೂಕ್ತ ಅನ್ನುವಂತ ಚರ್ಚೆಗಳಿದೆ. ಕೆಲವು ರಾಜಕೀಯ ಕಾರಣಗಳಿಗಾಗಿ ಸೈದ್ಧಾಂತಿಕವಾಗಿ ಎಕ್ಸ್ಟ್ರೀಮ್ ಇರ್ತಕ್ಕಂಥವ್ರನ್ನು ಕೂಡ ನೇಮಕ ಮಾಡಿದ ಉದಾಹರಣೆಗಳು ಕೂಡ ಇದೆ. ಮತ್ತು ಅದು ತೀವ್ರವಾಗಿರ್ತಕ್ಕಂಥ ಟೀಕೆ ಕೂಡ ಗುರಿಯಾಗಿರ್ತಕ್ಕಂಥ ಪ್ರಸಂಗ ಕೂಡ ವಿಧಾನಸಭೆಗಳಲ್ಲಿ ನಡೆದಿದೆ. ಹಾಗಾಗಿ ಯಾರನ್ನ ಮಾಡ್ತಾರೆ ಈ ಬಾರಿ ಸ್ಪೀಕರ್ ಅಂತಕ್ಕಂಥ ಚರ್ಚೆ ಆಗ್ತದೆ. ಯಾಕಂದ್ರೆ ಕಳೆದ ಬಾರಿ ಸಂಪುಟ ರಚನೆ ಮಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಗವರ್ಮೆಂಟ್ ಅಲ್ಲಿ ಯುಟಿ ಖಾದರ್ ಅವರಿಗೆ ನೀವು ಸ್ಪೀಕರ್ ಆಗಿರ್ತಕ್ಕಂಥ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಅವರು ಹೈಕಮಾಂಡ್ ಕೊಟ್ಟಂತ ಮಾತನ್ನ ನಡೆಸಿಕೊಂಡಿದ್ದು ಸ್ಪೀಕರ್ ಆಗಿದ್ರು. ಈಗ ಅವರಿಗೆ ಭರವಸೆ ಕೊಡ್ಲಾಗುತ್ತೆ, ಮುಂದಿನ ಪುನರಚನೆ ವೇಳೆ ನಿಮ್ಗೆ ಅವಕಾಶ ಕೊಡ್ಲಾಗತ್ತೆ ಅನ್ನೋದು. ಹಾಗಾಗಿ ಈಗ ಹೈಕಮಾಂಡ್ ಸ್ಪೀಕರ್ ಆಗೋರಿಗೆ ಏನು ಭರವಸೆ ಕೊಡುತ್ತೆ, ಇದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಮುಂಬರ್ತಕ್ಕಂಥ ದಿನಗಳು ಚುನಾವಣಾ ವರ್ಷವಾಗಿರುವಂತ ಕಾರಣಕ್ಕಾಗಿ ಸಹಜವಾಗಿ ವಿಧಾನಸಭೆ ಅಂತಕ್ಕಂಥ ರಣರಂಗವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಸೈದ್ಧಾಂತಿಕವಾಗಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಮಧ್ಯೆ ತಿಕ್ಕಾಟಗಳ ಜೊತೆಗೇನೆ ರಾಜಕೀಯವಾಗಿರ್ತಕ್ಕಂಥ ವೈರುಧ್ಯಗಳು ಇರುವ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಸಂಘರ್ಷವನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಹಾಗಾಗಿ ಸ್ಪೀಕರ್ ಆಗ್ತಕ್ಕಂಥವ್ರು ಎಲ್ಲವನ್ನೂ ಕೂಡ ಅಳೆದು ತೂಗಿ ಎಲ್ಲರನ್ನೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಆಗ್ಬೇಕಾಗತ್ತೆ. ಹಾಗಾಗಿ ಈ ವ್ಯವಸ್ಥೆ ಒಳಗಡೆ ಸದ್ಯಕ್ಕೆ ಎಚ್ ಕೆ ಪಾಟೀಲ್ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದ್ರು ಕೂಡ ಎರಡನೇ ಪಟ್ಟಿಯಲ್ಲಿ ಎಚ್ ಕೆ ಪಾಟೀಲ್ ಅವರ
ಹೆಸರು ಇರುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಮುಂದಿನ ಸ್ಪೀಕರ್ ಯಾರು ಅಂತಕ್ಕಂಥ ಪ್ರಶ್ನೆಗೆ ಹೈಕಮಾಂಡ್ ಶೀಘ್ರದಲ್ಲೇ ಉತ್ತರ ಕೊಡಲಿದೆ ಅಂತಕ್ಕಂಥ ಮಾತುಗಳು ಕೇಳಿದೆ. ಯಾಕಂದ್ರೆ ಈ ಸಂಪುಟದಲ್ಲಿ ಯಾರಿಗೆ ಅವಕಾಶ ಕೊಟ್ಟಿಲ್ಲ ಆ ಸಮುದಾಯಕ್ಕೆ ಅವಕಾಶ ಕೊಡೋ ಸಾಧ್ಯತೆಗಳಿದೆ. ರೆಡ್ಡಿ ಸಮುದಾಯ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅವಕಾಶಗಳು ಈ ಬಾರಿ ಜಾಸ್ತಿ ಅಂತಕ್ಕಂಥ ಮಾತುಗಳಿದೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.